36 years ಇದುವರೆಗೂ ನನ್ನ ಲೈಸೆನ್ಸ್ ನನ್ನ ಟ್ರಾಫಿಕ್ ಪೊಲೀಸ್ ಹತ್ರ ತೋರಿಸೇ ಇಲ್ಲ. ನಾನು ನೋಡ್ದೇನೆ ಯಾರು ನಿಲ್ಸೋದಿಲ್ಲ. ನನಗೆ ಎಲ್ಲ ಬೆನ್ಸ್ ಕಾರು, ಆಡಿ ಕಾರು ಎಲ್ಲ ಆಟೋಮೆಟಿಕ್ ಕಾರ್ಸ್, ಆಮೇಲೆ ಬಟನ್ ಸಿಸ್ಟಮ್ ಕಾರ್ಸ್ ಎಲ್ಲ ಕಾರು ಬರುತ್ತೆ. ಎಲ್ಲ ಕಾರು ಓಡಿಸ್ತೀನಿ ನಾನು. ಅದೇ ದೇವ್ರ ಕೃಪೆ ಅದು. ಎವ್ರಿಥಿಂಗ್ ನಮ್ ಕೈಲಿ ಏನಿಲ್ಲ. ಆಕ್ಚುಲಿ ನನಗೆ ಕ್ರಿಸ್ಟಾಗಿನ ಇನ್ನೋವಾ ಬೆಸ್ಟ್. ಓಲ್ಡ್ ವೆಹಿಕಲ್ ಅದು ಒಳ್ಳೆ ಗನ್ ಗಾಡಿ. ಇದು ಒಂಥರ ಏನಾಗುತ್ತೆ ಅಂದ್ರೆ ಡ್ರೈವಿಂಗ್ ಅಲ್ಲಿ ಒಂಥರ ಹೆವಿ ತರ ಅನ್ನಿಸ್ತದೆ. ಇದು ಬಂದು ಆಕ್ಚುಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಇಗ್ನಿಷನ್ ಆನ್ ಮಾಡಿದಾಗ ಡೈರೆಕ್ಟ್ ಆಗಿ ಯಾವತ್ತೂ ಸ್ಟಾರ್ಟ್ ಮಾಡಬಾರ್ದು. ಯಾವುದೇ ಆಗಲಿ. ಯಾಕಂತಂದ್ರೆ ಅದು ಒಳ್ಳೆ ಮೈಲೇಜ್, ಆಮೇಲೆ ಹೈವೇ ನಲ್ಲಿ ಒಳ್ಳೆ ಟೇಕಪ್ ಕೊಡುತ್ತೆ. ವಿ ಕ್ಯಾನ್ ಡ್ರೈವ್ ಲೈಕ್ ಸ್ಪೋರ್ಟ್ಸ್ ವೆಹಿಕಲ್. ಆಡಿ ಕಾರಿಗೆ ಇದಕ್ಕೆಲ್ಲ ಇಲ್ಲಿ ಬರ್ತದೆ ಗೇರ್ ಎಲ್ಲ ಕೈಯಲ್ಲಿ ಇಲ್ಲೇ. ನಿಯರ್ ಟೋಲು ಅಥವಾ ಟ್ರಾಫಿಕ್ ಎಲ್ಲ ಜಾಮ್ ಬರುತ್ತೋ ಆವಾಗ ಸ್ಲೋ ಆಗಿದ ತಕ್ಷಣ ವಿ ಹ್ಯಾವ್ ಟು ಕನ್ವರ್ಟ್ ಟು ಆಟೋ. ನಾನೇನ್ ಹೇಳ್ತೀನಿ ಅಂದ್ರೆ ಯಾವ ಗಾಡಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಎಲ್ಲಾ ಗಾಡಿನೂ ಓಡಿಸೋ ಕೆಪಾಸಿಟಿ ಇರಬೇಕು. ಅವಾಗ ಎವ್ರಿ ವೆಹಿಕಲ್ ಇಲ್ಲಿ ಓಕೆ ಬೆನಿಫಿಟ್ ಇದೆ. ಅದು ನಾನು ಕೆಲವರು ಗೊತ್ತಿಲ್ದಿರೋರು ನಾನು ಹೇಳ್ಕೊಟ್ಟು ಇದು ಮಾಡ್ತೀನಿ, ಅವಾಗ ಅವ್ರು ಖುಷಿ ಪಡ್ತಾರೆ. ಏನಕ್ಕೆ ಅವ್ರು ಒಳ್ಳೇದಕ್ಕೆ ಅಲ್ವಾ. ಎಷ್ಟು ಓನರ್ಸ್ಗೆ ಗೊತ್ತಿಲ್ಲ. ಕೆಲವರು ಏನ್ ನೋಡಿ ಕುಡುಕರಿಗೆ ಬುದ್ಧಿ ಹೇಳ್ತಾರೆ, ಕುಡಿಬೇಡ ಅಂತ. ಒಳ್ಳೆಯವನು ಹೋಗಿ ಹೇಳಿದ್ರೆ ಅವ್ರು ಕೇಳ್ತಾರ. So friends, let's start the vlog guys. ಫ್ರೆಂಡ್ಸ್, ಇವಾಗ ನಮ್ ಜೊತೆ ಇದಾರೆ ಜೋಸೆಫ್ ಅಂಕಲ್ ಇದ್ದಾರೆ. ವೆಲ್ಕಮ್ ಅಂಕಲ್. ಹಲೋ. ಇದು ಟೊಯೋಟಾ ಇನೋವಾದಲ್ಲಿ ಇದು ಕ್ರಿಸ್ಟಾ ಅಂದ್ರೆ ಸ್ವಂತ ಗಾಡಿನಾ? ಇದು ಓನರ್ ಇದ್ದಾರೆ. ಓಕೆ. ನಾನು ಡ್ರೈವಿಂಗ್ ಮಾಡ್ತೀನಿ. ಓಕೆ. ನಂದು 36 years ಇಂದ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಓಕೆ. 36 ಇಂದ ಅಂದ್ರೆ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಮಾಡಿರೋದು? ನನ್ನ 28 ವರ್ಷದಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ನಿಮಗೆ 28 ವರ್ಷ ಇರ್ಬೇಕಂದ್ರೆ ಈಗ ನನಗೆ 64 ಏಜ್. ಓಕೆ. ಸೊ 36 years ಎಕ್ಸ್ಪೀರಿಯನ್ಸ್ ಅಂತ 30 years, 28 to 30 ನಿಯರ್ ಬೈ. ಇಷ್ಟು ವರ್ಷ ಆದ್ರೂ ಸ್ವಂತ ಗಾಡಿ ಮಾಡೇ ಇಲ್ಲ? ಸ್ವಂತ ಗಾಡಿ ಮಾಡಿದ್ದೆ ನಾನು. ಸ್ವಂತ ಗಾಡಿ ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಗೆ ಟ್ರಾವೆಲ್ಸ್ ಅಲ್ಲಿ ನಮ್ಗೆ ರೆಗ್ಯುಲರ್ ಆಗಿ ಡ್ಯೂಟಿಗಳು ಕೊಡಲ್ಲ. ಓಕೆ. ಯಾಕೆ ಅಂತಂದ್ರೆ ಅವ್ರದ್ದು ವೆಹಿಕಲ್ಸ್ ಇರುತ್ತಲ್ಲ, ಫಸ್ಟ್ ಅವ್ರದ್ದು ಆಮೇಲೆ ನಮ್ದು. ನಾವೇನಾದ್ರು ಬಕೆಟ್ ಹಿಡಿಯೋ ಕೆಲಸ ಮಾಡಿದ್ರೆ ನಮಗ್ ಬೇಗ ಕೊಡ್ತಾರೆ. ಇಲ್ಲ ಅಂತಂದ್ರೆ ನಾವು ಕಾಯ್ತಾ ಇರ್ಬೇಕು. ಆಮೇಲೆ ಅವ್ರು ಯಾರು ಇಷ್ಟಪಟ್ಟವ್ರು ಯಾರಾದ್ರು ಇದ್ದಾಗ ನಾವು ಡ್ಯೂಟಿ ಮಾಡ್ಲಿಲ್ಲ ಅಂದ್ರೆ ಇನ್ನು 5 days ನಾವು ವೇಟ್ ಮಾಡ್ಬೇಕು ಬೇರೆ ಡ್ಯೂಟಿಗೆ. ಬರೀ ಹಾಲ್ಟಿಂಗ್ ಅಲ್ಲಿ ಆಗುತ್ತೆ. ಬಟ್ ಏನು ಅಂತಂದ್ರೆ ಒನ್ಲಿ ಥಿಂಗ್ ಇಸ್ ನಾವು ಎಲ್ಲದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಸಣ್ಣ ಡ್ಯೂಟಿನೂ ಮಾಡ್ತಾ ಇದ್ರೆ ನಮ್ಗೆ ಡ್ಯೂಟಿನೂ ರೆಗ್ಯುಲರ್ ಆಗಿರ್ತದೆ. ಆಮೇಲೆ ಈವನ್ ಓನರ್ ಕಡೆಯಿಂದ ನಮ್ಗೆ ಪ್ಲಸ್ ಪಾಯಿಂಟ್ ಇರ್ತದೆ. ಈ ಕಂಪನಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಈ ಕಂಪನಿಯಲ್ಲಿ ಬಂದು ನಾನು 25 to 30 years ಇದೇ ಕಂಪನಿಲಿ. ಅಟ್ ಪ್ರೆಸೆಂಟ್ ನಾನು ಈ ಡ್ಯೂಟಿಲಿ ಇಲ್ಲ. ನಾನು ಬಂದು ಸ್ಪೇರ್ ಆಗಿ ಮಾಡ್ತಾ ಇದ್ದೀನಿ. ನಾನು ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟ್ರಾವೆಲ್ಸ್ ಅಲ್ಲಿ ಬಿಡ್ತಾ ಇದ್ವಿ. ನಾನು ಸ್ಪೇರ್ ಡ್ಯೂಟಿ ಮಾಡೋದು. ಈಗ ಸ್ಪೇರ್ ಹೋದ್ರೆ 1500 rupees ಚಾರ್ಜ್ ಮಾಡ್ತೀನಿ ಡೈಲಿ. ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಯಾವ್ದು ಕೊಟ್ಟರು, ಯೆಲ್ಲೋ ಬೋರ್ಡ್ಗೆ 1000, ವೈಟ್ ಬೋರ್ಡ್ಗೆ 1500 per day. ರೆಗ್ಯುಲರ್ ಇರುತ್ತಾ? ರೆಗ್ಯುಲರ್ ನನಗೆ ಲಾಸ್ಟ್ ಮಂತ್ 28 days ವರೆಗೂ ಇತ್ತು. ಇವಾಗಲೂ ಸುಮಾರು ಬುಕ್ ಆಗಿದೆ. ನಂದು 20 days 15 daysಗೆ ನನಗೆ ಬುಕ್ ಆಗುತ್ತೆ ಗಾಡಿ. ನನ್ನ ಬುಕ್ ಮಾಡ್ತಾರೆ. ಆತರ ಅಷ್ಟು ಡಿಮ್ಯಾಂಡ್ ಇದೆ ನಿಮಗೆ? ಡಿಮ್ಯಾಂಡ್ ಇದೆ ಅಂತಂದ್ರೆ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ದೇ ನೀಡ್ ಗುಡ್ ಡ್ರೈವರ್ ವಿತೌಟ್ ಎನಿ ಬ್ಯಾಡ್ ಹ್ಯಾಬಿಟ್ಸ್. ಆಮೇಲೆ ಗುಡ್ ಸ್ಪೀಕಿಂಗ್ ಲ್ಯಾಂಗ್ವೇಜಸ್. ನಾನು 6 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಎಲ್ಲ 6 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ ಒಬಿಡಿಯಂಟ್. ನಮ್ಗೆ ಬೇರೆ ಏನು ಕೆಟ್ಟ ಚಟಗಳಿಲ್ಲ. ಕುಡಿಯೋದಾಗ್ಲಿ, ಪಾನ್ ಪರಕ್ ಹಾಕೋಗ್ಲಿ, ಇದಾಗ್ಲಿ, ಒಂದು ಚಾಕ್ಲೇಟ್ ಬಾಯಲ್ಲಿ ಹಾಕೋತೀನಿ, ಸುಮ್ಮನೆ ಟೈಮ್ ಪಾಸ್ ಮಾಡ್ತೀನಿ. ಸೊ ಅದರಿಂದ ಏನಾಗುತ್ತೆ, ಕಸ್ಟಮರ್ಸ್ಗೆ ಅವ್ರಿಗೂ ತುಂಬಾ ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ. ಯಾಕಂದ್ರೆ ಅವರು ಎಲ್ಲಾದ್ರೂ ಲಾಂಗ್ ಹೋಗ್ಬೇಕು ಅಂದ್ರೆ 400-500 kilometers ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ದೇ ನೀಡ್ ಸಮ್ ಪ್ರೈವೇಸಿ, ಕಂಫರ್ಟ್. ಆ ಕಂಫರ್ಟ್ಗೆ ಸರಿಯಾದ ಡ್ರೈವರ್ ಇದ್ರೆ ಮಾತ್ರ ಅವ್ರಿಗೆ ಖುಷಿ ಆಗುತ್ತೆ. ಈಗ ಮಧ್ಯದಲ್ಲಿ ಹೋಗುವಾಗ ನಾವೆಲ್ಲೋ ಟೀ ನಿಲ್ಲಿಸ್ತೀವಿ. ಟೀ ನಿಲ್ಲಿಸ್ಬಿಟ್ಟು ಒಂದು ಬಿಡಿ ಸಿಗರೇಟ್ ಸೇರ್ಕೊಂಡ್ಬಂದು ಮತ್ತೆ ಗಾಡಿಯಲ್ಲಿ ಕುತ್ಕೊಂಡಕ್ಕೆ ಗಪ್ಪದ ವಾಸನೆ ಬರುತ್ತೆ, ಎಸಿ ಆಗ್ತದೆ. ಸೊ ಅವ್ರಿಗೆ ಏನಂತಾರೆ, ಅವ್ರು ನಮ್ಗೆ ಏನು ಮಾತಾಡದೆ ಹೋದ್ರು ಅವ್ರ ಮನಸ್ಸಲ್ಲೇ ಬೇಜಾರು ಮಾಡ್ಕೋತಾರೆ. ಅವರು ದೇ ರಿಪೋರ್ಟ್ ಟು ದ ಟ್ರಾವೆಲ್ಸ್. ಓಕೆ. ಅಂದ್ರೆ ಇಷ್ಟು ವರ್ಷದಲ್ಲಿ ನೀವು ಸ್ವಂತ ಗಾಡಿ ಮಾಡದೇ ಇರೋದು? ಮಾಡಿದ್ದೀನಿ. 2 ಗಾಡಿ ಮಾಡಿದ್ದೀನಿ. ಒಂದು ಇದು ಅವಾಗೆಲ್ಲ ನಮ್ದು ಬೆನ್ಸ್ ಅಲ್ಲ, ಇದು ಸಾರಿ ಅಂಬಾಸಿಡರ್. ಹೌದು, ಓಲ್ಡ್. ನಾನು ಕಲ್ತಿದ್ದೆ ಮೆಟಾಡೋರ್ ನಲ್ಲಿ ಫಸ್ಟ್ ಡ್ರೈವಿಂಗ್, ಸೆಲ್ಫ್ ಡ್ರೈವಿಂಗ್. ಯಾರಿಗೂ ಟಚ್ ಏನಿಲ್ಲ. ಯಾರು ಗುರು ಅಂತ ಇಲ್ಲ ನಿಮ್ಗೆ? ಗುರು ಅಂತ ಯಾರಿಲ್ಲ. ಗ್ರೇಟ್. ಏನಂತಂದ್ರೆ ವಾಟ್ ಎವರ್ ವಿ ಲರ್ನ್ ಥಿಂಗ್ ವಿ ಹ್ಯಾವ್ ಟು ಡೂ ಹಾರ್ಡ್ ವರ್ಕ್, ದೆನ್ ಓನ್ಲಿ ವಿ ಕ್ಯಾನ್ ಸಕ್ಸಸ್ ಅಂಡ್ ವಿಲ್ ಗೆಟ್ ಸಮ್ ಬೆನಿಫಿಟ್. ಸುಮ್ನೆ ಇನ್ನೊಬ್ಬರನ್ನೇ ಎದುರು ನೋಡ್ಕೊಂಡು ಕೂತಿದ್ರೆ ಆಗೋದಿಲ್ಲ. ಡೋಂಟ್ ಡಿಪೆಂಡ್ ಎನಿಬಡಿ. ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಏನಾದ್ರು ಕಾಯಿಲೆಗಿಲೆ ಏನಾದ್ರು ಬಿದ್ದಾಗ ತೀರಾ ಅದು ಕೆಟ್ಟು ಅಂದ್ರೆ ಅವ್ರು ಡಾಕ್ಟರ್ ಹತ್ರ ಹೋಗ್ಬೇಕಷ್ಟೇ. ಬಿಕಾಸ್ ಏನಂತಂದ್ರೆ ನಾವು ಹೈವೇ ನಲ್ಲಿ ಬರ್ಬೇಕು ಅಂದ್ರೆ ನಮ್ಗೆ ಓನ್ಲಿ ಥಿಂಗ್ ಇಸ್ ದ ಹೈ ಶುಡ್ ಬಿ ವೆರಿ ಶಾರ್ಪ್. ಕಣ್ಣು ಶಾರ್ಪ್ ಇರಬೇಕು. ಯಾಕಂದ್ರೆ ನಾವು ಹೋಗ್ತಾ ಇರ್ತೀವಿ ದಾರಿಲಿ ಹೋಗ್ತಾರೆ ಹೈವೇ ನಲ್ಲಿ,
ಒಂದು 100-120 ಸ್ಪೀಡ್ ಇರಬೇಕಾದ್ರೆ ಸಡನ್ ನಾಯಿಗಳು ಬರೋದು. ಆಮೇಲೆ ವೆಹಿಕಲ್ಸ್ ಇವಾಗ ವಿಲೇಜ್ಗಳ ಲಿಮಿಟ್ ಅಲ್ಲೆಲ್ಲ ಅವರು ದೇ ವಿಲ್ ನಾಟ್ ಫಾಲೋ ದ ರೂಲ್ಸ್. ಹಿಂಗ್ ಹೋಗ್ತಾ ಇರ್ತಾರೆ, ಸಡನ್ ಆಗಿ ಹಳ್ಳಿ ಹೋಗ್ಕೊಂಡು ಟಕ್ ಅಂತ ರೈಟ್ ತಿಂದ್ಬಿಡ್ತಾರೆ. ಸೊ ನಾವು ಅವ್ರಿಗೆ ಗಮನ ಇರ್ಬೇಕು. ಗಮನ ಇದ್ದಾಗ ಏನ್ ಮಾಡೋದು, ಅವಾಗ ಹಾಂಕ್ ಮಾಡಬಾರ್ದು. ಹಾಂಕ್ ಮಾಡಿದಾಗ ಅವ್ರಿಗೇನೋ ಭಯ ಬಿಟ್ಟು ಮಧ್ಯದಲ್ಲೇ ಬರ್ತಾರೆ. ಹಾಂಕ್ ಮಾಡಬಾರ್ದು. ಹಾಂಕ್ ಮಾಡಿದವರು ಸುಮ್ಮನೆ ಆರಾಮಾಗಿದ್ರೆ ಅವ್ರು ಕ್ಲೀನಾಗಿ ಹೋಗ್ತಾರೆ, ನಾವು ಪಾಸ್ ಆಗ್ಬೋದು. ಅಂದ್ರೆ ಲಿಮಿಟ್ ಇರ್ಬೇಕು ಯಾವತ್ತು. ಸ್ಪೀಡ್ ಬ್ಯಾಕ್ ಸೈಡ್ ವೆಹಿಕಲ್ಗಳು ಮುಂದೆ ವೆಹಿಕಲ್ ಹೋಗ್ತಾರೆ, ಅವ್ರು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಾವು ಮೇಂಟೈನ್ ಮಾಡಬೇಕು ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡೋದು ಎವ್ರಿಥಿಂಗ್ ಓಕೆ. ನಿಮ್ಗೆ ಏನ್ ಅನ್ಸ್ತಾ ಇದೆ ಈ ಇನೋವಾ ಕ್ರಿಸ್ಟಾ ಓಡಿಸ್ತಿರೋದಕ್ಕೆ? ನನಗೆ ಓಕೆ. ನನಗೆ ಎಲ್ಲ ಬೆನ್ಸ್ ಕಾರು, ಆಡಿ ಕಾರು ಎಲ್ಲ ಓಡಿಸಿ, ಎಲ್ಲ ಆಟೋಮೆಟಿಕ್ ಕಾರ್ಸ್, ಆಮೇಲೆ ಬಟನ್ ಸಿಸ್ಟಮ್ ಕಾರ್ಸ್, ಎಲ್ಲ ಕಾರು ಬರುತ್ತೆ. ಎಲ್ಲ ಕಾರು ಓಡಿಸ್ತೀನಿ, ಎಲ್ಲ ಕಾರು ಓಡಿಸ್ತೀನಿ. ನೀವು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೈಯೆಸ್ಟ್ ಅಂದ್ರೆ ಎಷ್ಟು ಕೋಟಿಯ ಕಾರ್ನ ಓಡಿಸಿದ್ದೀರಾ? ಇಲ್ಲ, ಕೋಟಿಗಿಂತಲ್ಲ, ಬಟ್ ಐ ಗಿವನ್ ಎಜುಕೇಶನ್ ಟು ಮೈ ಚಿಲ್ಡ್ರನ್ ಥ್ರೂ ದಿಸ್ ಇದ್ರಲ್ಲೇನೆ. ಆದ್ರೆ ನಾನು ಹಿಂಗೆ ಮಾಡ್ಕೊಂಡು ಬರ್ತಾನೆ. ನನಗೆ ಸ್ಟಿಲ್ ಐ ಡೋಂಟ್ ವಾಂಟ್ ಟು ಲೀವ್ ದಿಸ್ ಜಾಬ್. ಯಾಕಂದ್ರೆ ಸಮ್ ಐ ಆಮ್ ಸ್ಯಾಟಿಸ್ಫೈ. ಆಕ್ಚುಲಿ TVS ಕಂಪ್ನಿಲಿ 4 years ಇದ್ದೆ. ಇವ್ರಿಗೆ ಸಿಇಒಗೆ, ವರ್ಲ್ಡ್ ವೈಡ್ ಸಿಇಒ ಅವ್ರಿಗೆ ನಾನು ಬೆನ್ಸ್ ಕಾರ್ 4 years ಕಾರ್ ಓಡಿಸ್ದೆ. ಆಮೇಲೆ ಸಾಸ್ಕೆನ್ ಸಾಫ್ಟ್ವೇರ್ ಕಂಪನಿಲಿ ಅಲ್ಲಿ 4 years ಹೋದ್ರೆ, ಅದು ಬೆಂಗಳೂರಲ್ಲಿ. ಎಲ್ಲ ಒಳ್ಳೊಳ್ಳೆ ಎಕ್ಸಿಕ್ಯೂಟಿವ್ ಮಾಡ್ತಾ ಇದೆ ಕೆಲಸ. ಬಟ್ ಅವರೆಲ್ಲ ಏನಂದ್ರೆ ದೇ ವಿಲ್ ನಾಟ್ ಗಿವ್ ಪರ್ಮನೆಂಟ್ಲಿ. ಅವರೆಲ್ಲ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಡ್ರೈವರ್ ಟ್ರಾನ್ಸ್ಫರ್ ಆಗ್ತಾರೆ, ನಾವು ಟ್ರಾನ್ಸ್ಫರ್ ಆಗ್ತೀವಿ ಆ ಥರ. ಸೊ ಇವಾಗ ನನಗೇನು ಬೇರೆ ಯಾವುದು ಬೇಕಾಗಿಲ್ಲ, ಇದ್ರಲ್ಲಿ ಹ್ಯಾಪಿ ಆಗಿದೆ ನಾನು. ಐ ವಿಲ್ ಡೂ ಓನ್ಲಿ ಹೈವೇ, ಲೋಕಲ್ ಎಲ್ಲ ಮಾಡಲ್ಲ. ಲೋಕಲ್. ನೀವು ಇಷ್ಟು ಗಾಡಿ ಓಡಿಸಿದ್ರಲ್ಲಿ ಯಾವ ಗಾಡಿ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ? ನನಗೆ ಆಲ್ಮೋಸ್ಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಯಾವ ಗಾಡಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಎಲ್ಲಾ ಗಾಡಿನೂ ಓಡಿಸೋ ಕೆಪಾಸಿಟಿ ಇರಬೇಕು. ಅವಾಗ ಎವ್ರಿ ವೆಹಿಕಲ್ ಇಲ್ಲಿ ಓಕೆ. ಈಗ ಸಡನ್ ಆಗಿ ನಮ್ಗೆ ಯಾವ್ದೋ ಒಂದು 50 ಲೀಟರ್ ಕೊಡ್ತಾರೆ ಅಥವಾ ಓಲ್ಡ್ ವೆಹಿಕಲ್ ಗಾಡಿ ಕೊಡ್ತಾರೆ, ನಾವು ಅದರಲ್ಲಿ ಫಸ್ಟ್ ಅವ್ರನ್ನ ಓಡಿಸಕ್ ಮುಂಚೆ ನಾವು ಒಂದ್ಸಲ ಚೆಕ್ಅಪ್ ಮಾಡಬೇಕು. ಕ್ಲಚ್ ಹೆಂಗಿದೆ, ಮೂವ್ಮೆಂಟ್ ಆಗಿದೆ, ಹೆಂಗಾದ ಅದನ್ನ ಚೆಕ್ ಮಾಡ್ಕೊಂಡ್ರೆ ನಮ್ಗೆ ವಿನೋದ ಐಡಿಯಾ. ಅದ ತಕ್ಕಂತೆ ನಾವು ಮೂವ್ ಮಾಡಬಹುದು. ನಿಮಗೆ ಇದೇ ಅಂತ ಫೇವರೇಟ್ ವೆಹಿಕಲ್ ಇಲ್ವಾ? ಇಷ್ಟ ಅಂತಂದ್ರೆ ಇದು ಸ್ವಿಫ್ಟ್ ಡಿಸೈರ್, ಮಾರುತಿ ಸುಜುಕಿ. ಯಾಕಂತಂದ್ರೆ ಅದು ಒಳ್ಳೆ ಮೈಲೇಜ್, ಆಮೇಲೆ ಹೈವೇ ನಲ್ಲಿ ಒಳ್ಳೆ ಟೇಕಪ್ ಕೊಡುತ್ತೆ. ಆಮೇಲೆ ವಿ ಕ್ಯಾನ್ ಡ್ರೈವ್ ಲೈಕ್ ಎ ಸ್ಪೋರ್ಟ್ಸ್ ವೆಹಿಕಲ್. ನೌ ಡೇಸ್ ಇದು ಸೇಲ್ಸ್ ಆಲ್ಸೋ ಮಾರುತಿ ಸ್ವಿಫ್ಟ್ ಡಿಸೈರ್ ಜಾಸ್ತಿ ಹೋಗ್ತಾರೆ. ಯಾವ್ದಿಲ್ಲ, ಇದೆಲ್ಲ ಏನಂದ್ರೆ ನೋಡಕ್ಕೆ ದೊಡ್ಡದಾಗಿದೆ ಅಷ್ಟೇನೆ, ಕಂಫರ್ಟ್ ಇದೆ. ಬಟ್ ಏನಂದ್ರೆ ರೆಗ್ಯುಲರ್ಗೆ ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಅಸ್. ರೆಗ್ಯುಲರ್ ಆಗಿ ಇದೇ ಓಡಿಸ್ಬೇಕು ಅಂತ ಏನು ಆಗಲ್ಲ. ನನಗೆ ಯಾವ್ದು ಬರ್ತದೆ ಎಲ್ಲ ಓಡಿಸ, ಅದಕ್ಕೋಸ್ಕರ ನನಗೆ ಎಲ್ಲದಕ್ಕೂ ಸೆಟ್ ಆಗಿದೆ. ನೀವು ಸ್ವಂತ ಮಾಡಿರೋದು ಯಾವ ಗಾಡಿ ಆಗಿತ್ತು? ನಾನು ಅದೇ ಅಂಬಾಸಿಡರ್ ಮತ್ತೆ ಮಾರುತಿ ವ್ಯಾನ್. ಮಾರುತಿ. ಈ ಟೊಯೋಟಾಗಂತೂ ಬರ್ಲೇ ಇಲ್ಲ. ಇಲ್ಲ, ಟೊಯೋಟಾಗಂತೂ ಬರ್ಲೇ ಇಲ್ಲ. ಇದು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇನ್ನೋವಾ ಆಕ್ಚುಲಿ ನನಗೆ ಕ್ರಿಸ್ಟಾಗಿನ್ನ ಇನ್ನೋವಾ ಬೆಸ್ಟ್. ಇನ್ನೋವಾ ಓಲ್ಡ್ ವೆಹಿಕಲ್, ಅದು ಒಳ್ಳೆ ಗನ್ ಗಾಡಿ. ಇದು ಒಂಥರ ಏನಾಗುತ್ತೆ ಅಂದ್ರೆ, ಒಂದು ಡ್ರೈವಿಂಗ್ ಅಲ್ಲಿ ಒಂಥರ ಹೆವಿ ತರ ಅನ್ನಿಸ್ತದೆ. ದೊಡ್ಡ ಗಾಡಿ ಅಲ್ಲ, ಸ್ಪೀಡ್ ವೆಹಿಕಲ್ ರನ್ನಿಂಗ್ ಅಲ್ಲೇ ಒಂಥರ ಹೆವಿ ತರ ಕಾಣಿಸ್ತದೆ. ಅಷ್ಟು ಸ್ಮೂತ್ನೆಸ್ ಇಲ್ಲ, ಸ್ವಲ್ಪ ಹಾರ್ಡ್. ಅದು ಪರವಾಗಿಲ್ಲ. ಇದು ಓಲ್ಡ್ ಪರವಾಗಿಲ್ಲ. ಅದು ಬಿಟ್ರೆ ನಾನು ರೆಗ್ಯುಲರ್ ಆಗಿ ನನ್ಗೊಂದು ಕಸ್ಟಮರ್ ಸಂಜನಾ ನಗರಿಂದ ಬರೋದು ಎರ್ಟಿಗಾ. ರೆಗ್ಯುಲರ್ ಬರುತ್ತೆ ಅದು. ನಾನು ರೆಗ್ಯುಲರ್ ಅವ್ರ ಡ್ಯೂಟಿ. ಈಗ ಅವರೇ ಬುಕ್ ಮಾಡಿದ್ದಾರೆ 29ನೇ ತಾರೀಕಿಗೆ. ಹೋಗಿದ ತಕ್ಷಣ 29ನೇ ತಾರೀಕು, ಅದು 5 ದಿವಸ ನನ್ಗೆಲ್ಲ ಬುಕ್ ಆಗ್ತಾನೆ ಇರ್ತದೆ. ಅವ್ರಾಗ್ಲೇ 29ನೇ ತಾರೀಕು ಚೆನ್ನೈಗೆ ಔಟ್ ಬರೋದು ಒಂದು ಮಾಡಿದ್ದಾರೆ. ತಿರ್ಗಾ 6ನೇ ತಾರೀಕು ಮತ್ತೆ ಚೆನ್ನೈಗೆ ಅವರೇನೆ 2 ದಿನ ಬುಕ್ ಮಾಡಿದ್ದಾರೆ. ಅದಾದ್ಮೇಲೆ ಸಂಜನಾ ನಗರದಲ್ಲಿ ಅವ್ರು ಬಂದು ಇವತ್ತು ಸಾಯಂಕಾಲ ಫೋನ್ ಮಾಡ್ತೀವಿ ಅಂತ ಅವ್ರು ಬುಕ್ ಮಾಡ್ತಾರೆ. ಇವತ್ತು ಬೆಳಗ್ಗೆ ಒಬ್ರು ಮಾಡಿದ್ರು, ನನಗೆ ಡ್ರೈವರ್ ಕಳಿಸ್ಲಾ ಅಂತಂದ್ರೆ, ಡ್ರೈವರ್ ಬೇಡ, ಬರಂಗಿದ್ರೆ ನೀವು ಬನ್ನಿ, ಇಲ್ಲ ಬೇಡ ಅಂತಾರೆ. ಅಷ್ಟು ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಅಂತಲ್ಲ, ಇಟ್ ಇಸ್ ದೇರ್ ಲೈಕ್ ಅಷ್ಟೇ. ನಿಮ್ಮನ್ನ ಲೈಕ್ ಮಾಡ್ತಾರೆ ಅಷ್ಟೇ. ಬುಕಿಂಗ್ ಬರುತ್ತಲ್ವಾ, ಅದೆಲ್ಲ ಯಾವ ತರ ಬರುತ್ತೆ? ಅದೆಲ್ಲ ನಾವು ಟ್ರಾವೆಲ್ಸ್ ಇಂದ ಅವ್ರು ಬುಕ್ ಮಾಡ್ತಾರೆ. ಟ್ರಾವೆಲ್ಸ್ ದೇ ಹ್ಯಾವಿಂಗ್ ಎ ಕಾಂಟ್ಯಾಕ್ಟ್ಸ್, ಸೋ ಮೆನಿ ಕಂಪನಿ ಇವರೆಲ್ಲ ಕಾಂಟ್ಯಾಕ್ಟ್ ಇರ್ತಾರೆ. ಇದೇನಂತಂದ್ರೆ, ಬುಕ್ ಆದಾಗ ಈ ಡ್ರೈವರ್ ಏನಾದ್ರು ರಜಾ ಹಾಕಿದಾಗ ನನ್ನ ಕರೀತಾರೆ. ಯಾಕಂದ್ರೆ ಇವ್ರಿಗೆ ಕೆಲವ್ರು ಕಸ್ಟಮರ್ ಏನಂತಂದ್ರೆ, ಅವ್ರಿಗೆ ಒಳ್ಳೆ ಡಿಸೆಂಟ್ ಆಗಿರ್ಬೇಕು ಡ್ರೈವರು, ಒಬಿಡಿಯಂಟ್ ಆಗಿರ್ಬೇಕು, ಇದೆಲ್ಲ ಡ್ರೆಸ್ ಸೆನ್ಸ್ ಇವೆಲ್ಲ ಚೆನ್ನಾಗಿರ್ಬೇಕು. ಹಂಗಿದ್ರೆ ಮತ್ತೆ ಅವ್ರು ನನ್ನ ಕರೀತಾರೆ. ಅದಿಲ್ಲ ಅಂದ್ರೆ ಈ ಡ್ರೈವರ್ ಇದ್ರೆ ಡ್ರೈವರ್ನ ಕಳಿಸ್ತಾರೆ. ಅವ್ರು ರಜಾ ಹಾಕಿದಾಗ ನನ್ನ ಕರೀತಾರೆ. ಡೈಲಿ ಡ್ಯೂಟಿ ಇರುತ್ತೆ ನನಗೆ. ಇವಾಗ ಡ್ಯೂಟಿ ಇಲ್ಲ ಆದ್ರೆ ಏನ್ ಮಾಡ್ತೀರಾ? ಡ್ಯೂಟಿ ಇಲ್ಲ ಅಂದ್ರೆ ಏನು ಮಾಡಲ್ಲ. ಐ ವೇಟ್ ಫಾರ್ ದ ಡ್ಯೂಟಿ. ಐ ನಾಟ್ ಗೋಯಿಂಗ್ ಎನಿವೇರ್. ನನ್ನ ಮಗಳ ಮನೆಗೆ ಹೋಗ್ತೀನಿ. ನನ್ನ ಮೊಮ್ಮಗು ಇದೆ, ಆ ಮೊಮ್ಮಗು ಜೊತೆ ಆಟ ಆಡ್ಕೊಂಡಿರ್ತೀನಿ. ಪ್ರೇಯರ್ ಮಾಡ್ತೀನಿ. ಪ್ರೇಯರ್ ಮಾಡಿದ ತಕ್ಷಣ ಈವ್ನಿಂಗ್ ನಲ್ಲಿ ಯಾವ್ದೋ ಒಂದು ಫಿಕ್ಸ್ ಆಗಿರುತ್ತೆ ಡ್ಯೂಟಿ. ಫಿಕ್ಸ್ ಆಗುತ್ತೆ. ಅದೇ ದೇವ್ರ ಕೃಪೆ ಅದು. ಸಿ ಎವ್ರಿಥಿಂಗ್ ನಮ್ ಕೈಲಿ ಏನಿಲ್ಲ ಅಲ್ಲ. ಯಾವ್ದು ಇಂಥದ್ದೇ ಆಗ್ಬೇಕು, ಅಂತದೇ ಆಗ್ಬೇಕು, ಇವತ್ತೇ ಹೋಗ್ಬೇಕು, ಅವತ್ತೇ ಹೋಗ್ಬೇಕು ಅಂತ ಏನಿಲ್ಲ. ಎಲ್ಲ ನಿನ್ ಕೈಯಲ್ಲಿ. ನಾವು ಹೋಗಿ ಬಂದಿದ್ದು. ಇವಾಗ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ ತಕ್ಷಣ ಏನ್ ಮಾಡ್ತೀನಿ, ಫಸ್ಟ್ ಪ್ರೇಯರ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಸುರಕ್ಷಿತವಾಗಿ ನಮ್ಮನ್ನ ಸೇರಿಸ್ದಲ್ಲಪ್ಪ ಅಂತ ಅಷ್ಟೇ.
ಅದ್ ಬಿಟ್ರೆ ಬೇರೆ ಏನಿದೆ? ಹೌದು. ಇದಕ್ಕೆ ಎಷ್ಟು ಪ್ಯಾಸೆಂಜರ್ ಹಾಕ್ಬೋದು ಇದರಲ್ಲಿ? ಇದನ್ನ 7+1. 7+1. ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕಿಲ್ಲ ಅಲ್ವಾ? ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕಿಲ್ಲ. ಓಕೆ. ಟ್ರಾವೆಲ್ಸ್ ಅವ್ರು ಒಪ್ಪೋದೇ ಇಲ್ಲ. ಓಕೆ. ಅದ್ ಏನಂತಂದ್ರೆ ಇವಾಗ ಇವ್ರು ಯಾರಾದ್ರೂ ಬುಕ್ ಮಾಡ್ತಾರೆ ಅಂತ ಕಡೆ, ಸಪೋಸ್ ಈ ವಿಲೇಜ್ ಟೈಪ್ ಬರ್ತೀವಿ, ವಿಲೇಜ್ ಟೈಪ್ ಬಂದಾಗ ಅಲ್ಲೆಲ್ಲ ಇವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಹೌದು. ಅಲ್ಲಿ ಸರ್ ಈ ಪಕ್ಕದಲ್ಲಿ ಊರ್ಗೋಣ ಬನ್ನಿ, ಒಂದು 8 ಜನ ಕೂತ್ಕೊಂತಾರೆ. ನಂಗೆ ನಾವೇ ಹೇಳ್ತೀವಿ ಕೂತ್ಕೊಳ್ಳಿ, ಯಾರನ್ನ ಹಿಡಿದ್ರೆ ಫೈನ್ ಕಟ್ಟಿ ಅಷ್ಟೇ. ನಿಮಗೆ ಸಂಬಂಧ ಇಲ್ಲ? ನಮಗ್ ಸಂಬಂಧ ಇಲ್ಲ. ಫ್ಯೂಚರ್ಸ್ ಏನೆಲ್ಲ ಇದೆ? ಏನೇನಿದೆ ಎಲ್ಲ ಇದು ಸಿಸ್ಟಮ್ ಇದೆ. ಓಕೆ. ಆಮೇಲೆ ಇದು ಬಂದು ಆಕ್ಚುಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಇಗ್ನಿಷನ್ ಆನ್ ಮಾಡಿದಾಗ ಡೈರೆಕ್ಟ್ ಆಗಿ ಯಾವತ್ತೂ ಸ್ಟಾರ್ಟ್ ಮಾಡಬಾರ್ದು. ಯಾವ್ದು? ಇನೋವಾ ಯಾವುದೇ ಆಗ್ಲಿ, ಯಾವುದೇ ವೆಹಿಕಲ್ಸ್ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋದು. ಯಾವಾಗ್ಲೂ ಒಂದ್ಸರಿ ಸ್ವಿಚ್ ಆನ್ ಮಾಡ್ಬಿಟ್ಟು ಇಗ್ನಿಷನ್ ಅಲ್ಲಿ 3 ಲೈಟ್ ಆಫ್ ಆಗ್ಬೇಕು. ಓಕೆ. ಆಫ್ ಆಗ್ಬೇಕು. ಅದು 3 ಸರಿ ಮಾಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಆಗ್ತದೆ. ಹಾಗೆ ನಾವು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋದು ಏನಾಗುತ್ತೆ ಅಂದ್ರೆ, ಇದು ಸ್ಟಾರ್ಟರ್ಗೆ ಡೈರೆಕ್ಟ್ ಆಗಿದ್ದು ಪ್ರಾಬ್ಲಮ್ ಆಗುತ್ತೆ. ಅದೇನಾಗುತ್ತೆ, ಒಂದೊಂದ್ಸಲ ಟೆಸ್ಟ್ ಮಾಡಿದಾಗ ಸ್ಟಾರ್ಟ್ ಆಗೋದೇ ಇಲ್ಲ, ಕಂಪ್ಲೀಟ್ ಡೆಡ್ ಆಗ್ಬಿಡ್ತದೆ. ಆಮೇಲೆ ಅದು ತುಂಬಾ ವಿ ಹ್ಯಾವ್ ಟು ವೇಟ್ ಫಾರ್ 1 hour ತಿರ್ಗಾ ಅದು ಮತ್ತೆ ಕಾಯಿಲ್ ಹೀಟ್ ಮಾಡ್ಬೇಕು ಅಂದ್ರೆ. ಅದು ಎಲ್ಲಾ ಗಾಡಿಲಿ ಇದೆ, ಸುಮಾರು ಜನ ಗೊತ್ತಿಲ್ಲ ಅದು. ಹೌದು, ತುಂಬಾ ಜನ ಗೊತ್ತಿಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೌದು, ವೆಹಿಕಲ್ಸ್ ಎಲ್ಲ ಅದೇ. ಬಿಕಾಸ್ ವೈ ದೇರ್ ಗಿವಿಂಗ್ ಕಾಯಿಲ್, ಎಲ್ಲಾ ವೆಹಿಕಲ್ ಕಾಯಿಲ್ ಕೊಡ್ತಾರೆ. ಏನು ಕೊಡ್ತಾರೆ? ಅದು ಹೀಟ್ ಮಾಡಕ್ಕೆ ಕೊಡೋದು. ಹೌದು. ಈಗ ನೋಡಿ, ಇವಾಗ ಆಫ್ ಮಾಡ್ತೀನಿ ನೋಡಿ, ಈಗ ಆನ್ ಆಗುತ್ತಲ್ವಾ? ಈಗ ಆನ್ ಆದಾಗ ನೋಡಿ ಈ ಲೈಟ್ ಗಳು ಆಫ್ ಆಗಬೇಕು. ನೋಡ್ದ? ಆಫ್ ಆಯ್ತಾ? ಆತರ 2 ಸರಿ ಮಾಡ್ಬೇಕು. ಈ ತರ ಬರ್ಬೇಕು. 2 ಸರಿ ಬರ್ಬೇಕು. ಹಿಂಗಾಗುತ್ತಲ್ಲ, ಹೋಯ್ತು. ಹೋದ್ಮೇಲೆ ಆಮೇಲೆ ಸ್ಟಾರ್ಟ್. ಇದೆಲ್ಲ ಯಾರು ಹೇಳಿಕೊಡಲ್ಲ ಅಲ್ವಾ? ಇದೆಲ್ಲ ಯಾರು ಹೇಳ್ಕೊಡಲ್ಲ. ನಿಮ್ಮಂತ ಎಕ್ಸ್ಪೀರಿಯನ್ಸ್ ಇರೋರು. ಎಕ್ಸ್ಪೀರಿಯನ್ಸ್ ಅಂದ್ರೆ ಇವಾಗ ನನಗೆ ಒಳ್ಳೊಳ್ಳೆ ಗಾಡಿಗಳು, ಇವಾಗ ಯಾವ್ದನ್ನು ಆಟೋಮೆಟಿಕ್ ಗಾಡಿ ಬರ್ತದೆ ಅಂತ ತಿಳ್ಕೊಳ್ಳಿ. ಓಕೆ. ಇವಾಗ ಇದಕ್ಕೆಲ್ಲ ಆಡಿ ಕಾರಿಗೆ ಇದಕ್ಕೆಲ್ಲ ಇಲ್ಲಿ ಬರ್ತದೆ ಗೇರು. ಹೌದು. ಹೌದಾ? ಆಮೇಲೆ ಇನ್ನು ಆಟೋಮೆಟಿಕ್ ಗಾಡಿಗಳಿಗೆ ಏನಂತಂದ್ರೆ ಆಟೋ ಟ್ರಾನ್ಸ್ಮಿಷನ್ ಇರ್ತದೆ, ಬರೀ ಕ್ಲಚ್ ಇರಲ್ಲ, ಎಕ್ಸಲೇಟರ್ ಇದೆ. ಅದ್ರಲ್ಲಿ ಪ್ಲಸ್ ಮೈನಸ್ ಇರ್ತದೆ. ಮೈನಸ್ ಇರೋದು ಅದು ಮ್ಯಾನ್ಯಲ್. ಓಕೆನಾ? ಆ ಮ್ಯಾನ್ಯಲ್ ಏನಾಗುತ್ತೆ ಅಂದ್ರೆ, ಆಟೋ ಗೇರ್ ನಲ್ಲಿ ನಾವು ಒಂದು 86 ಕಿಲೋಮೀಟರ್ ಸ್ಪೀಡ್ ಹೋದಾಗ ವಿ ಕ್ಯಾನ್ ಶಿಫ್ಟ್ ಮ್ಯಾನ್ಯಲ್ ಶಿಫ್ಟ್ ಮಾಡ್ಬಿಟ್ಟು ಇಲ್ಲಿ ಪ್ಲಸ್ ಮೈನಸ್ ಇರ್ತದೆ. ಇದು ಪ್ಲಸ್ ಬಂದು ಗೇರು, ಮೈನಸ್ ಪ್ಲಸ್ ಎಲ್ಲ ಕೈಯಲ್ಲಿ ಇಲ್ಲೇ ಮಾಡೋದು. ಅದನ್ನೇನು ಇದು ಮಾಡಂಗಿಲ್ಲ. ಎಲ್ಲಿ ನಾವು ನಿಯರ್ ಟೋಲು ಅಥವಾ ಟ್ರಾಫಿಕ್ ಎಲ್ಲ ಜಾಮ್ ಆಗುವಂತ ಪೊಸಿಷನ್ ಡೌನ್ ಬರುತ್ತೋ ಆವಾಗ ಸ್ಲೋ ಆಗಿದ ತಕ್ಷಣ ವಿ ಹ್ಯಾವ್ ಟು ಕನ್ವರ್ಟ್ ಟು ಆಟೋ. ಆತರ ರೂಲ್ಸ್ ಇದೆ, ಅದಕ್ಕೆ ಮಾಡ್ಲೇಬೇಕು ಆತರ. ಅದೇ ದಟ್ ಇಸ್ ಆಲ್ ರೂಲ್ಸ್ ಅಂತಾರ. ಇವಾಗ 80 ಕಿಲೋಮೀಟರ್ ಸ್ಪೀಡ್ ಇಂದ ನೀವು ಮ್ಯಾನ್ಯಲ್ ಹಾಕ್ಬಿಟ್ಟು ಹೋದ್ರೆ ಗೇರ್ ಹಾಳಾಗ್ಬಿಡುತ್ತೆ, ಗೇರ್ ಬಾಕ್ಸ್. ಹೌದು. ಅದಕ್ಕೆ ಕೆಲವು ಕಂಪ್ನಿಯವ್ರು ಏನ್ ಮಾಡ್ತಾರೆ, ದೇ ಆರ್ ನಾಟ್ ಮೆನ್ಷನ್ಡ್ ಇದಕ್ಕೆ ಮ್ಯಾನ್ಯಲ್ ಮಾಡ್ಬೋದು ಅಂತ ಹೇಳೋದೇ ಇಲ್ಲ. ಸುಮಾರು ಜನ ಗೊತ್ತಿಲ್ಲ. ಏನಕ್ಕಂದ್ರೆ ಇವಾಗ ಆಟೋ ಗೇರ್ನಲ್ಲಿ ನೀವು ಹೈವೇನಲ್ಲಿ ಆಟೋ ಗೇರ್ನಲ್ಲಿ ಹೋದರೆ ನಿಮಗೆ ಇಂಜಿನ್ ನಾಯ್ಸ್ ಜಾಸ್ತಿ ಬರುತ್ತೆ, ಮೈಲೇಜು ಕಮ್ಮಿ ಬರುತ್ತೆ. ಆಯ್ತಾ? ನೀವು 80 ಕಿಲೋಮೀಟರ್ ಸ್ಪೀಡ್ ಹೋದ್ಮೇಲೆ ನೀವು ಮ್ಯಾನ್ಯಲ್ ಚೇಂಜ್ ಮಾಡ್ತಂದ್ರೆ ಇಂಜಿನ್ ಸ್ಮೂತ್ ಆಗುತ್ತೆ, ಇವನ್ ಪ್ಲಸ್ ಮೈಲೇಜ್ ಆಲ್ಸೋ ನಿಮ್ಗೆ ಜಾಸ್ತಿ ಕೊಡುತ್ತೆ. ಹೌದು, ಎಲ್ಲ ಬೆನಿಫಿಟ್ ಇದೆ. ಹೌದು. ಅದು ನಾನು ಕೆಲವರು ಗೊತ್ತಿಲ್ದಿರೋರು ನಾನು ಹೇಳ್ಕೊಟ್ಟು ಇದು ಮಾಡ್ತೀನಿ, ಅವಾಗ ಅವ್ರು ಖುಷಿ ಪಡ್ತಾರೆ. ನೋಡಿ, ಇಷ್ಟು ಟ್ಯಾಂಕ್ ಇಷ್ಟು ಫುಲ್ ಹಾಕಿದ್ವಿ, ಇಷ್ಟು ಥ್ಯಾಂಕ್ ಯು ಜೋಸೆಫ್ ಅಂತಾರೆ. ಏನಕ್ಕೆ? ಅವ್ರು ಒಳ್ಳೇದಕ್ಕೆ ಅಲ್ವಾ? ಹೌದು. ಎಷ್ಟು ಓನರ್ಸ್ಗೆ ಗೊತ್ತಿಲ್ಲ. ಹಾಗೆ ಇದರಲ್ಲಿ ಸೇಫ್ಟಿ ಎಲ್ಲ ಏನಿದೆ? ಏನ್ ಸೇಫ್ಟಿ ಇದೆ? ಏರ್ ಬ್ಯಾಗ್ ಇದೆ, ಎಲ್ಲ ಇದೆ. ಏನಂದ್ರೆ ಯಾವಾಗ ಡ್ರೈವ್ ಮಾಡಿದ್ರು ಬೆಲ್ಟ್ ಹಾಕೊಬೇಕು. ನಾನು ಈವನ್ ವಿಲೇಜ್ ಅಲ್ಲಿ ಟ್ರಾವೆಲ್ ಮಾಡಿದ್ರು ನಾನು ಬೆಲ್ಟ್ ಹಾಕೋತೀನಿ. ಸೀಟ್ ಬೆಲ್ಟ್ ಕಂಪಲ್ಸರಿ. ನನ್ ಸೀಟ್ ಬೆಲ್ಟ್ ಇಲ್ಲ ಅಂದ್ರೆ ಗಾಡಿನೇ ಓಡಿಸಲ್ಲ, ಯಾವುದೇ ಗಾಡಿಲಿ. ನನ್ನ ಅಭ್ಯಾಸ ಅದು. ಹಂಗೂ ಕೇಳ್ತಾರೆ ಕೆಲವರು ಹಳ್ಳಿಗಳೇ, ಜೋಸಫ್ ಇಲ್ಲೆಲ್ಲ ನಮ್ಮ ಹಳ್ಳಿಲೆಲ್ಲ ಏನ್ ಬೇಡ ಬಿಡಿ ಅಂತಾರೆ. ಏನ್ ನೀವು ಬೇಡ ಅಂತಾರೆ, ನಾನು ಹಾಕ್ಲೇಬೇಕು, ಇಲ್ಲಾಂದ್ರೆ ನನ್ನ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಇಷ್ಟ ಅಲ್ಲ. ಅದು ನನ್ನ ಪ್ರೊಸೀಜರ್. ಆಮೇಲೆ ಯಾವಾಗ್ಲೂ ಅಷ್ಟೇ, ಸಿಗ್ನಲ್ ಏನೇ ಇದ್ರು ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಸಿಗ್ನಲ್ ಲೈಟ್ ಇತ್ತಂದ್ರೆ ಸ್ಟಾಪ್ ಮಾಡ್ಬಿಟ್ಟೆ ನಮ್ಗೆ ಆಗೋದು. 36 ಇಯರ್ಸ್ ಇದುವರೆಗೂ ನನ್ನ ಲೈಸೆನ್ಸ್ ನನ್ನ ಟ್ರಾಫಿಕ್ ಪೊಲೀಸ್ ಹತ್ರ ತೋರಿಸೇ ಇಲ್ಲ. ಅಷ್ಟು ಕ್ಲಿಯರ್ ಇದೆ. ಒಂಚೂರು ನನ್ನ ನೋಡ್ದೇನೆ ಯಾರು ನಿಲ್ಸೋದಿಲ್ಲ. ನನ್ನ ವೆಹಿಕಲ್ ಓಡಿಸೋ ಕಂಡೀಷನ್ ನೋಡಿದ್ರೆ ನಿಲ್ಸಲ್ಲ, ಹಿಂಗಂತ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಒಬ್ಬ ಟ್ರಾಫಿಕ್ ಪೊಲೀಸ್ ಅಲ್ಲಿ ನಿಂತಿದ್ದಾನೆ ಅಂದ್ರೆ ಇವ್ರು ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ನಿಗೆ ಎಸ್ಕೇಪ್ ಆಗ್ಬೇಕು ಅಂತ ಗಾಡಿ ಸ್ವಲ್ಪ ಚೇಂಜ್ ಮಾಡ್ತಾರೆ, ಚೇಂಜ್ ಮಾಡಿ ಗೊತ್ತಾಗ್ಬಿಡುತ್ತೆ ಅವ್ನಿಗೆ. ಈಗ ನಮ್ಗೆಲ್ಲ ಕರೆಕ್ಟ್ ಆಗಿದ್ರೆ ನಾವೇನು ಭಯ ಬೀಳ್ಬೇಕು? ಈಸ್ ಡೂಯಿಂಗ್ ಈಸ್ ಪ್ರೊಫೆಷನಲ್, ಐ ಆಮ್ ಡೂಯಿಂಗ್ ಮೈ ಪ್ರೊಫೆಷನಲ್. ಕ್ಲೀನ್ ಆಗಿ ಹೋಗ್ತಾರೆ, ಕ್ಲೋತ್ ಆಗುತ್ತೆ, ಕಳಿಸ್ತಾರೆ. ಅಷ್ಟೇ ವ್ಯತ್ಯಾಸ, ಬೇರೆ ಅಷ್ಟೇ. ನೀವು ಇಷ್ಟು ವರ್ಷ ಫೀಲ್ಡ್ ಅಲ್ಲಿ ಎಲ್ಲೆಲ್ಲಿ ಸುತ್ತಾಡಿ ಬಂದಿದ್ರಿ? ಎಲ್ಲ ಆಲ್ ರೌಂಡ್ ನಾರ್ತ್ ಕಡೆ ಎಲ್ಲ ಹೋಗಿದ್ದೀನಿ. ಆಲ್ ಓವರ್ ಇಂಡಿಯಾ ಅಂತಲ್ಲ, ಪೂನಾ, ಬಾಂಬೆ, ಶಿರ್ಡಿ ಸಾಯಿಬಾಬಾ, ಕಲ್ಕಟ್ಟ ಕಾರಲ್ಲಿ ಹೋಗಿದ್ದೀನಿ. ಆಮೇಲೆ ಚೆನ್ನೈ, ಈ ಕಡೆ ಹೈದರಾಬಾದ್, ಈ ಕಡೆ ಸೌತ್ ಕನ್ನಡ ಕಡೆ ಕುಂದಾಪುರ ಅಂತ ರೆಗ್ಯುಲರ್. ಕುಂದಾಪುರ, ಮಂಗಳೂರು, ಕಾರವಾರ, ಆಮೇಲೆ ಈ ಕಡೆ ಮೈಸೂರಿಂದ ಊಟಿ, ಕೊಡೆಕೆನಾಲ್ ಎಲ್ಲ ಕಡೆ ರೆಗ್ಯುಲರ್.
ಹೋಗ್ತಾ ಇರೋದು. ನಾನು ಹೋಗಿ ಜಾಗದಲ್ಲೆಲ್ಲ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ತಾನೆ ಇರ್ತೀನಿ. ನೀವು ಏನಕ್ಕಂತಂದ್ರೆ ಯಾರಾದ್ರೂ ನೆಕ್ಸ್ಟ್ ನನ್ನ ಗಾಡಿ ಬುಕ್ ಮಾಡೋದಂದ್ರೆ ಇಂಥ ಪ್ಲೇಸ್ಗಳಿಗೆ ನಾನು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬೇಕು. ಆವಾಗ ಅವ್ರಿಗೆ ಈಸಿ ಆಗುತ್ತೆ, ನನಗೂ ಈಸಿ ಆಗುತ್ತೆ. ಇಂಥ ಜಾಗ ಎಲ್ಲ ನಾನು ಫೋಟೋ ಎಲ್ಲ ಕ್ಲೀನ್ ಆಗಿ ತೆಗೆದು ನನ್ನ ಫೋಟೋನ ತೆಗೆದು ಸೀನರೀಸ್ ಎಲ್ಲ ತೆಗೆದು ಕಳಿಸ್ತೀನಿ. ಆಮೇಲೆ ಯಾವ್ದಾದ್ರು ಹೋಮ್ ಸ್ಟೇಗಾಗ್ಲಿ ಹೋಟ್ಲಿಗಾಗ್ಲಿ ಅಲ್ಲದೆ ಕೆಲವರು ಕಸ್ಟಮರ್ ನನ್ನ ಜೊತೆಲೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಅಷ್ಟು ಇಷ್ಟ. ಫಾರಿನರ್ಸ್ ಬಂದ್ರೆ ನಾನು ಫಸ್ಟ್ ನಾನು ಕೇಳ್ತಾರೆ ನನ್ನ ಫೆಸಿಲಿಟಿ ಡ್ರೈವರ್ ವಾಟ್ ಇಸ್ ಫೆಸಿಲಿಟೀಸ್ ಫಾರ್ ಡ್ರೈವರ್ ಅಂತ ಕೇಳ್ತಾರೆ ರೂಮಲ್ಲಿ. ಏನು ಹೇಳಿದ್ರು ಅವರು ಫಸ್ಟ್ ಗೆಟ್ ಮಿ ದ ರೂಮ್ ಫಾರ್ ದ ಡ್ರೈವರ್ ದೆನ್ ಓನ್ಲಿ ವಿಲ್ ಬಿ ಸೇಫ್ ಅಂತ ಹೇಳ್ತಾರೆ. ಆಮೇಲೆ ಅವರು ರೂಮ್ಗಳಿಗೆ ಹೋಗ್ತಾರೆ. ಬೆಳಗ್ಗೆ ಬಂದಾಗೆಲ್ಲ ಕೇಳ್ತಾರೆ ಟಿಫನ್ ಆಯ್ತಾ ಎಲ್ಲ ಆಯ್ತು ಅಂದ್ರೆ. ಯಾಕಂದ್ರೆ ನಾವೆಷ್ಟು ಅವ್ರಿಗೆ ಸರ್ವಿಸ್ ಕೊಡ್ತೀವೋ ಅದಕ್ಕೆ ತಕ್ಕಂತೆ ಅವ್ರು ನಮ್ಮ ಮೇಲೆ ಗೌರವ ಕೊಡ್ತಾರೆ. ಆಮೇಲೆ ನಾವು ಅವ್ರಿಗೆ ಅದಕ್ಕೆ ತಕ್ಕಂತೆ ನಾವು ಸಿನ್ಸಿಯರ್ ಆಗಿರ್ಬೇಕು. ಯಾವುದೇ ವಿಚಾರ ಆಗಲಿ, ನಮ್ಗೆ ಏನೇ ಆಗಲಿ ನಾನು ಕ್ಲೀನ್ ಮಾಡೋವಾಗ ಏನಾದ್ರು ಒಂದು ವಸ್ತು ಅಮೌಂಟ್ ಏನು ಸಿಕ್ಲಿ ತೆಗೆದು ಅಲ್ಲಿ ಡ್ಯಾಶ್ ಬೋರ್ಡ್ ಇಟ್ಟಿರ್ತೀನಿ. ಬೆಳಗ್ಗೆ ಬಂದ ತಕ್ಷಣ ಕೇಳ್ತೀನಿ ಅವ್ರನ್ನ ಏನಾದ್ರು ಮಿಸ್ ಎನಿಥಿಂಗ್ ಅಂತ ಕೇಳ್ತೀನಿ. ಇಲ್ಲ ನೋ ಸಿ ಐ ಗಾಟ್ ದಿಸ್ ಅಂತಂದ್ರೆ ಓ ಥ್ಯಾಂಕ್ ಯು ಅಂತ ಇಟ್ಕೊಂತಾರೆ. ಯಾಕಂದ್ರೆ ಅದರಿಂದ ನಮ್ಗೆ ಏನ್ ಲಾಭ ಇಲ್ಲ. ಎಷ್ಟು ದಿನ ಅಂತ ಖುಷಿ ಪಡೋಕ್ಕಾಗುತ್ತೆ. ಆಮೇಲೆ ಅವರು ಕೆಲವು ಟೆಸ್ಟ್ ಅಂತ ಮಾಡಿರ್ತಾರೆ ಅಲ್ವಾ, ಆ ಟೆಸ್ಟ್ ಅವ್ರು ಬೇಕಾದ್ರೆ ನಮಗೂ ಮಾಡ್ಬೋದು, ಅದು ಕಳೆದೋಗ್ಬಿಡುತ್ತೆ. ಆದ್ರೆ ದೇವರಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ ಅಲ್ವಾ. ಅಷ್ಟೇ, ಅದಕ್ಕೋಸ್ಕರ ನಾನು ಐ ಆಮ್ ಸ್ಯಾಟಿಸ್ಫೈಡ್. ಏನಂದ್ರೆ ನನಗೆ ಏನು ಇದುವರೆಗೂ ಅಷ್ಟೇನೆ, ನನಗೆ ಎನಿ ಟೈಮ್ ಹೋಗಿ ಬಂದಾಗೆಲ್ಲ ನನಗೆ ಅಮೌಂಟ್ ಎಲ್ಲ ಇಮಿಡಿಯೇಟ್ ಆಗಿ ಬರುತ್ತೆ. ತಿಂಗಳವರೆಗೂ ನಾನು ಸಂಬಳ ಕಾಯ್ಬೇಕು ಅಂತ ಏನಿಲ್ಲ. ಒಂದು ಡ್ಯೂಟಿ ಹೊಟ್ಟು ಬಂದ ಇವಾಗ 6 ದಿವಸ ಆಯ್ತು. ಈ ಡ್ಯೂಟಿಗೆ ಬಂದ 6 ದಿನ 19th ಬಂದಿದ್ದು 23ನೇ ತಾರೀಕು 6 ದಿನ 6 ದಿನ ನಾನು ವಾಪಸ್ ಹೋಗಿದ ತಕ್ಷಣ ಅಮೌಂಟ್ ನನಗೆ ಇಮಿಡಿಯೇಟ್ ಬಂದ್ಬಿಡುತ್ತೆ. ಅವ್ರಿಗೆ ಕೊಟ್ಬಿಡ್ತಾರೆ ಟ್ರಾವೆಲ್ಸ್ ಅವರು. ಹೋಗಿದ ತಕ್ಷಣ ಅವ್ರಿಗೆ ನನ್ಗೆ ಏನ್ ಬೇಕೋ ಮನೆ ಖರ್ಚು ಗಿರ್ಚಿಗೆಲ್ಲ ನನಗೆ ಇಮಿಡಿಯೇಟ್ ಆಗಿ ಅವಾಗ ಆಗ್ತಾನೆ ಇರ್ತದೆ. ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಈ ತರ ಡ್ಯೂಟಿ ಮಾಡೋರಿಗೆ ಏನಂತಾರ ಅಂದ್ರೆ ಬೆಂಗಳೂರಲ್ಲಿ ಈ ತರ ಇಟ್ ಇಸ್ ಡಿಪೆಂಡ್ ಆನ್ ದೇರ್ ಆಕ್ಟಿವಿಟೀಸ್ ಅಲ್ವಾ. ಹೌದು, ನಾವು ಅವ್ರ ಹತ್ರ ಏನನ್ನು ನಾವು ಪ್ರೆಷರ್ ಹಾಕಲ್ಲ ಇಂಥದ್ದೇ ಮಾಡ್ಬೇಕು ಅಂತ. ಕೆಲವ್ರು ಏನ್ ನೋಡಿ ಕುಡುಕರಿಗೆ ಬುದ್ಧಿ ಹೇಳ್ತಾರೆ, ಕುಡಿಬೇಡ ಅಂತ. ಒಳ್ಳೆಯವನು ಹೋಗಿ ಹೇಳಿದ್ರೆ ಅವ್ರು ಕೇಳಲ್ಲ. ಅವ್ನು ಹೇಳಿದ್ರೆ ಅವ್ರನ್ನ ಅಡ್ಜಸ್ಟ್ ಮಾಡ್ಕೋತಾರೆ. ಮಗ ಸಾಯಂಕಾಲದವರೆಗೂ ಕುಡಿಯಲ್ಲ ಅಂತ ತಿರ್ಗಾ ಸಾಯಂಕಾಲ ಒಟ್ಟಾಗ ಅವ್ರಿಬ್ರು ಹೋಗ್ತಾರೆ. ಸೊ ಇಟ್ಸ್ ಡಿಪೆಂಡ್ ಆನ್ ದೇರ್ ಆಕ್ಟಿವಿಟೀಸ್ ಅಂಡ್ ದೇರ್ ವಿಲ್ ಅಂಡ್ ವಿಶ್. ನಾವ್ ಯಾರಿಗೂ ಏನ್ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಇಟ್ ಈಸ್ ನಾಟ್ ಎ ರೈಟ್ ಟು ಟೆಲ್ ಎವ್ರಿಬಡಿ ಅಲ್ವಾ. ಅವ್ರು ಕೇಳಿದ್ರೆ ನಿಮ್ ಕೆಲಸ ನೋಡ್ಕೊಂಡು ಹೋಗ್ರಿ ಈ ಕಾಲದಲ್ಲಿ ಚೆನ್ನಾಗಿರುತ್ತೆ, ಏನ್ ತೊಂದ್ರೆ ಇಲ್ಲ. ಈಗ ನನ್ಗೆ ಹೇಳ್ತೀನಲ್ಲ, ನನ್ಗೆ BP ಇಲ್ಲ, ಶುಗರ್ ಇಲ್ಲ, 64 years, ಆಮೇಲೆ ಸ್ಟಿಲ್ ಐ ಆಮ್ ಹ್ಯಾಪಿ. ಆಮೇಲೆ 1000 ಕಿಲೋಮೀಟರ್ ನಾನು ಡ್ರೈವ್ ಮಾಡ್ತೀನಿ ಕಂಟಿನ್ಯೂಸ್. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8 ಗಂಟೆಗೆ ನಾನು ಗಾಡಿ ಇದು ಮಾಡ್ತೀನಿ. ಮೊನ್ನೆ ಹೋದ್ ತಿಂಗಳು ನನಗೆ ಬೆನ್ಸ್ ಗಾಡಿ ಬಂತು. ಮೈಸೂರಿಂದ ಪಿಕಪ್, ಕೊಲ್ಲಾಪುರ ಡ್ರಾಪ್. ಕೊಲ್ಲಾಪುರ್ಗೆ ಇಲ್ಲಿ 11ವರೆಗೆ ಬಿಟ್ಟಿದ್ದು, 7ವರೆಗೆಲ್ಲ ಕೊಲ್ಲಾಪುರ್. ತಿರ್ಗಾ ರಾತ್ರಿ ಅಲ್ಲಿಂದ ಅವರೇ ಬಸ್ ಟಿಕೆಟ್ ಮಾಡಿದ್ರು. ಬೆಳಗ್ಗೆ ನಾನು ಬೆಂಗಳೂರು 10,000 rupees ಕ್ಯಾಶ್. ಚೆನ್ನಾಗಿರುತ್ತೆ. ಈ ತರ ಡ್ಯೂಟಿಗೆ ಬರ್ಬೋದು ಅಂದ್ರೆ ಹೊಸದಾಗಿ ಬರೋರು ಏನಂತ ನಾನು ಹೇಳ್ತೀನಿ. ಅವ್ರ ಫ್ಯಾಮಿಲಿಗಳಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆಯೋ ಅದು ಅರ್ಥ ಮಾಡ್ಕೊಳ್ಬೋದು ಇಲ್ವಾ. ಇದು ಅವ್ನ ಸ್ವಂತಕ್ಕೆ ದುಡಿಯೋದಲ್ಲ. ಇದು ನನ್ ಸ್ವಂತಕ್ಕೆಲ್ಲ ದುಡಿತಿರೋದು, ನನ್ನ ಫ್ಯಾಮಿಲಿಗೋಸ್ಕರ ದುಡಿತಿರೋದು. ರೆಸ್ಪಾನ್ಸಿಬಿಲಿಟಿ. ನಾನು ಎಷ್ಟೇ ಅವ್ರಿಗೆ ಹಣ ತಗೊಂಡು ಸುರಿಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನನ್ನ ಕೈಯಿಂದ ಎಷ್ಟಾಗೋದು ಅಷ್ಟು ಸಹಾಯ ಮಾಡ್ಬೇಕಲ್ವಾ. ಐ ಆಮ್ ಐಡ್ಲಿಂಗ್ ಅಂತ ಸುಮ್ನೆ ಕೂತ್ಕೊಂಡ್ರೆ ವೇಸ್ಟ್, ಮರ್ಯಾದೆ ಇರಲ್ಲ. ಅದಂತೂ ನಿಜ. ಈಗ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್, ಅವನು ಮನೇಲಿ ಇರ್ತಾನಲ್ಲೇ, ಅವನು ಕೇಳ್ತಾನ, ಅವನು ಎಲ್ಲಿದ್ದೀರಾ ಪಪ್ಪ ಅಂತ. ಇಲ್ಲಿದ್ದೀನಿ ಅಂತಾನೆ. ಸರಿ ಹುಷಾರ ಪಪ್ಪ, ಹೊರಗಡೆ ಎಲ್ಲ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಆಯ್ತು ಅಂತ ಹೇಳೋದು. ಕ್ಯಾಬ್ ಅಷ್ಟೇ ಓಡಿಸ್ತೀರಾ, ಬಸ್ ಎಲ್ಲ ಓಡಿಸ್ತೀರಾ? ಇಲ್ಲ, ಬಸ್ ಎಲ್ಲ ಓಡಿಸ್ತೀನಿ. ಬಟ್ ನಾನು ಯಾವತ್ತು ಡ್ಯೂಟಿಗೆಲ್ಲ ಹೋಗಲ್ಲ. ಯಾಕಂದ್ರೆ ನಮ್ಗೆ ಮುಂಚೆಯಿಂದ ನನಗೆ ಕಾರ್ ಓಡಿಸಿ ನಂಗೆ ತುಂಬಾ ಇಷ್ಟ. ಕಾರ್ ಐ ಆಮ್ ವೆರಿ ಕ್ರೇಜಿ. ನನ್ನ ಹತ್ರ ಜನ್ ಇದೆ. ಜನ್ ಕೊಡ್ಸ್ಬಿಟ್ಟು ನನ್ನ ಮಗನಿಗೆ ಎಲ್ಲ ಫುಲ್ ಆಲ್ಟ್ರೇಷನ್ ಮಾಡಿ ಎಲ್ಲ ಕರೆಕ್ಟಾಗಿ ಎಲ್ಲ ಇದು ಮಾಡ್ಕೊಂಡು ಅವ್ನು ಇಟ್ಕೊಳ್ಳಿ ಅಷ್ಟೇ. ನಾನು ಇವತ್ತಿವರೆಗೂ ಮುಟ್ಲಿಲ್ಲ. ಏನಾದ್ರು ಒಂದು 15 ನಿಮಿಷ 20 ನಿಮಿಷ ಎಲ್ಲ ಹೋಗೋಕೆ ನೋಡ್ತೀನಿ. ಅವ್ನು ಕೊಟ್ಟಿರೋದು ಅವ್ನು ಇಟ್ಕೊಳ್ಳಿ ಚೆನ್ನಾಗಿ. ನೋಡಿ, ಆಕ್ಚುಲಿ ಟೊಯೋಟಾ ಕಂಪನಿ ವೆಹಿಕಲ್ ಬಿಡೋದೇ 100% ಟ್ರಾವೆಲ್ ಪರ್ಪಸ್. ಇದು ಫಸ್ಟ್ ತಿಳ್ಕೊಳ್ಳಿ. ಕ್ಯಾಬ್ಗೋಸ್ಕರ ಬಿಡೋದು ಅವನು. ಎಲ್ಲಾ ವೆಹಿಕಲ್ ಅಷ್ಟೇನೆ. ಎಟ್ಟಿಗನು ಇದೇ ರೀತಿ ಬಿಟ್ಟ. ಆಮೇಲೆ ಇನ್ನೊಂದು ಮಾರುತಿ ಅವನು ಇದೇ ತರ ಬಿಟ್ಟ. ಬಟ್ ಏನಂದ್ರೆ ಸಕ್ಸಸ್ ಆಗೋದು ಇವನ್ ಕರೆಕ್ಟ್ ಟೊಯೋಟಾದು. ಯಾಕಂದ್ರೆ ನಾನು ಕಾಲೇಜ್ ಓಡಿಸಿದ್ದೀನಿ, ಅದ್ರಷ್ಟು ಡಿಮ್ಯಾಂಡ್ ಯಾವ್ದು ಇಲ್ಲ. ಎವ್ರಿ 4 years ದೇ ಹ್ಯಾವ್ ಟು ಸ್ಟಾಪ್ ದ ಮಾಡೆಲ್. ಈಗ ನೋಡಿ, ಇದು 4 ವರ್ಷ ಆಯ್ತಲ್ಲ. 4 ವರ್ಷ ಆದ್ಮೇಲೆ ಯಾವ್ದು ಬಂತು ನೆಕ್ಸ್ಟ್? ಹೈಬ್ರಿಡ್ ಬಂತು ಅಷ್ಟೇ. 4 years ಆದ್ಮೇಲೆ ಮತ್ತೆ ಚೇಂಜ್ ಆಗುತ್ತೆ. ಗವರ್ಮೆಂಟ್ ಕೊಡೋದು 4 years ಅಷ್ಟೇನೆ ಅವ್ರಿಗೆ ಎಲ್ಲ ವೆಹಿಕಲ್ಗಳು. ನೀವು ಹಂಗಿದ್ರೆ ಇನ್ನೋವಾ ಇದುವರೆಗೂ ಬರೋದಲ್ವಾ? ನೀವು ಬಿಟ್ಟಿದ್ರಿ ಗವರ್ಮೆಂಟ್ 4 ವರ್ಷ ಅಷ್ಟೇ ಕೊಡೋದು. ಅವ್ರು ಮಾಡೆಲ್ ಚೇಂಜ್ ಮಾಡ್ಲೇಬೇಕು. ಇನ್ನೋವಾ ಅಂತ ಇರುತ್ತೆ, ಅದರಲ್ಲಿ ಬೇರೆ ಗಾಡಿ ಮಾಡ್ತಾರೆ. ಅಲ್ಲಲ್ಲ, ಅದ್ರ ಮುಂದೆ ಬೇರೆ ಹೆಸರು ಬರುತ್ತೆ ಅಷ್ಟೇ. ಇನ್ನೋವಾ ಕ್ರಿಸ್ಟಾ, ಇನ್ನೋವಾ ಹೈಬ್ರಿಡ್, ಇನ್ನೋವಾ ಕ್ರಾಸ್, ಈ ತರ
ಆತರ ಎಲ್ಲ ಓಡಿಸ್ಲಿಕ್ಕೆಲ್ಲ ಸೇಮ್ ಅಲ್ವಾ? ಓಡಿಸಕ್ಕೆಲ್ಲ ಸೇಮ್, ಎವ್ರಿಥಿಂಗ್ ಸೇಮ್, ಡ್ರೈವರಿಗೆಲ್ಲ ಸೇಮ್ ಕಂಫರ್ಟ್, ಎಲ್ಲ ಕಂಫರ್ಟ್. ಬಟ್ ಒಂದು ಥಿಂಗ್ ಏನು ಅಂತಂದ್ರೆ ಯಾವ್ದು ಓಡಿಸಿದ್ರು ನಾವು ಸ್ವಲ್ಪ ಕೇರ್ಫುಲ್ ಆಗಿ, ಯಾಕಂದ್ರೆ ನಮ್ ಪ್ರೊಫೆಷನಲ್ ಇದು, ನಮ್ ಲೈಫ್ ಇದು, ನಾವ್ ಎಷ್ಟು ಸೇಫ್ಟಿಯಾಗಿ ಓಡ್ತೀವೋ ಅಷ್ಟು ಸೇಫ್ಟಿ ಒಳ್ಳೇದು. ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರೆ ನಮಗೂ ಲೈಫ್ ಇರುತ್ತೆ, ನಮಗೂ ಸಂಪಾದನೆ ಆಗುತ್ತೆ, ನಮ್ಗೆ ಕರಿಯೋರು ರೆಗ್ಯುಲರ್ ಕರಿತಾ ಇರ್ತಾರೆ. ಇಲ್ಲ ಒಂದ್ಸರಿ ನಾವು ಅವ್ರಿಗೆ ಮಿಸ್ಬಿಹೇವ್ ಮಾಡಿದ್ರೆ ಅವ್ರು ಕರಿಯೋದಲ್ಲ, ಅವ್ರು ಇನ್ನೊಬ್ಬರಿಗೆ ಪ್ರಚಾರ ಮಾಡ್ಕೊಂಡ್ ಬರ್ತಾರೆ, ಡ್ರೈವರ್ನ ಕರಿಬೇಡಿ ಇರ್ತಾರೆ, ನಮ್ಮನ್ನ ಕರೀರಿ ಅಂತ ಹೇಳ್ಬೇಕು ಎಲ್ಲ ಕಡೆ, ಆತರ ನಡ್ಕೊಳ್ಬೇಕು. ನಿಮ್ದೆಲ್ಲ ಫೋನ್ ಕಾಲ್? ನಂದು ಎಲ್ಲ 33 ಜನ ಇದಾರೆ ಕಸ್ಟಮರ್ಸ್ ನನಗೆ. ಅವ್ರಿಂದ ಬರುತ್ತೆ, ಯಾರೋ ಒಬ್ರು ಮಾಡೇ ಮಾಡ್ತಾರೆ. ಅವ್ರು ಮಾಡ್ಲಿಲ್ಲ ಅಂದ್ರೆ ಟ್ರಾವೆಲ್ಸ್ ಅವ್ರು ಇವ್ರದ್ದು ಒಂದು ಫೋನ್ ನಂಬರ್ ಇದೆ, ಇವ್ರು ಕರೀತಾರೆ, ಇವ್ರು ಕರೆದ್ರೆ ಹೋಗ್ತೀನಿ. ಮತ್ತೆ ಮಲ್ಲೇಶ್ವರಂ ಒಬ್ರು ಎಲ್ಲೋ ಬೋರ್ಡ್ ಇದೆ, ಅವ್ರದ್ದು ಇತಿಹಾಸ ಇದೆ, ಅವ್ರು ಕರೀತಾರೆ, ಅವ್ರು ಕರೆದ್ರೆ ಹೋಗ್ತೀನಿ. ಮತ್ತೆ ದೀಪಕ್ ಕಾಂಪ್ಲೆಕ್ಸ್ ವಿಜಯನಗರ ನಾಗರಬಾವಿ ಹತ್ರ ಒಬ್ರು ಇದಾರೆ, ಅವ್ರು ಕರೆದ್ರೆ ಅವ್ರದ್ದು ಹೋಗ್ತೀನಿ. ಹಂಗೆ 3-4 ಜನ ನನ್ ಕಾಂಟ್ಯಾಕ್ಟ್ ಇದೆ, ಅವ್ರದೆಲ್ಲ ಫಿಕ್ಸ್ಡ್. ನಾನು ಕಮ್ಮಿ ಗಿಮ್ಮಿಗೆಲ್ಲ ಹೋಗಲ್ಲ, ಕೊಡಂಗಿದ್ರೆ ಕೊಡಿ, ನಿಮಗ್ ಲಾಸ್ ಆದ್ರೆ ನಾನೇನು ಮಾಡಕ್ಕಾಗಲ್ಲ, ನಮಗ್ ಲಾಸ್ ಮಾಡ್ಕೊಂಡು ನಾನು ಹೇಳ್ಕೋಬೇಕು, ನಾನು ಹೋಗಲ್ಲ. 1000 ರೂಪಾಯಿ ಕೊಡ್ತಾರೆ ಯೆಲ್ಲೋ ಬೋರ್ಡ್ಗೆ, ಅದು ವೈಟ್ ಬೋರ್ಡ್ಗೆ 1500. ಒಳ್ಳೆ ಖುಷಿ ಆಗುತ್ತೆ ನನಗೆ. ಒಂಥರ ಇದ್ರೆಲ್ಲ ಈ ತರ ಗಾಡಿ ಓಡಿಸಿದ್ರೆ ಒಂಥರ ಫೀಲ್ ಲೈಕ್ ಲಕ್ಸುರಿ. ಹೌದು, ಅದೊಂದು. ಬಟ್ ಏನು ಅಂತಂದ್ರೆ ಗಾಡಿ ನೀಟಾಗಿ ಇಟ್ಕೊಳ್ಬೇಕು. ಬಟ್ ಈ ಮಳೆ ಅವಾಗ ಬಂದು ಹೋಗೋದ್ರಿಂದ ಗಾಡಿ ನೀಟ್, ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಗಾಡಿ ಈ ಗಾಡಿಗಳೆಲ್ಲ ಗ್ಲಾಸ್ ಓಡಿಸಿ, ಗ್ಲಾಸ್ ಕೆಳಗಿಳಿಸಿ ಯಾವತ್ತೂ ಗಾಡಿ ಓಡಿಸ್ಬಾರ್ದು. ಇಟ್ ಡಸಂಟ್ ಲುಕ್ ನೈಸ್. ನೀವು ಗಾಡಿ ಯಾವಾಗ್ಲೂ ಗ್ಲಾಸ್ ಮೇಲೆ ಏರಿಸ್ಬಿಟ್ಟು AC ಹಾಕೊಂಡು ಕ್ಲೀನಾಗಿ ನೀವೆಷ್ಟು ನಿಧಾನವಾಗಿ ಹೋಗ್ತಿರೋ ಅಷ್ಟು ಲುಕ್ ಇರ್ತದೆ ಗಾಡಿ. ಈಗ ಸೊಯ್ಯ ತಗೋಬಿಟ್ರೆ ಯಾರು ನೋಡಲ್ಲ ಅಷ್ಟೇ, ಅದೇ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಕಲ್.